ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ದು ಕಟಿಂಗ್ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಈ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ ಮಾಡಿದ ನಂತರ ನನಗೆ ಬ್ಲೌಸ್ ಔಟ್ಲುಕ್ ಅನ್ನೋದು ಈ ರೀತಿ ಬಂದಿದೆ. ಕಪ್ ಶೇಪ್ ನೋಡ್ತಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನೋಡಿ, ಕಪ್ ಶೇಪ್ ಅನ್ನೋದು ಈ ರೀತಿ ಕೊಟ್ಟಾಗ ಮಾತ್ರ ನಮಗೆ ಫ್ರಂಟಲ್ಲಿ ಅವರಿಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಒಳಗಡೆ ನೋಡ್ತಿದ್ದೀರಲ್ವಾ, ಫಿನಿಶಿಂಗ್ ಅನ್ನೋದು ಈ ರೀತಿ ಕೊಡಬೇಕು ಬ್ಲೌಸಿಗೆ. ಹಾಗೆ ಇಲ್ಲಿ ನೋಡಿ, ಸ್ಲೀವ್ಸ್ ಕೆಳಗಡೆ ನಮಗೆ ಪ್ಲಸ್ ಮಾರ್ಕ್ ಅನ್ನೋದು ಬರಬೇಕು. ನಾನು ಹೇಳಿರೋ ಮೆಥಡಲ್ಲಿ ನೀವೇನಾದರೂ ಬ್ಲೌಸ್ ಕಟಿಂಗ್ ಮಾಡಿದ್ದೀರಂದರೆ ಕಂಪಲ್ಸರಿ ನಿಮಗೆ ಸ್ಲೀವ್ಸ್ ಕೆಳಗಡೆ ಅಟ್ಯಾಚ್ ಮಾಡಬೇಕಾದ್ರೆ ಪ್ಲಸ್ ಮಾರ್ಕ್ ಅನ್ನೋದು ಬಂದೇ ಬರುತ್ತೆ. ಹಾಗೆ ಸೈಡ್ ಜಾಯಿಂಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೂ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು, ಫ್ರಂಟಲ್ಲಿ ಡಾಟ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಎಲ್ಲದನ್ನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೈನ್ ಫ್ಯಾಬ್ರಿಕ್ ಬ್ಲೌಸ್ ಬಂದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದಕ್ಕೆ ರಾಂಗ್ ಸೈಡು ಮತ್ತು ರೈಟ್ ಸೈಡ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಫಸ್ಟ್ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದು ವೇಳೆ ಏನಾದರೂ ಸ್ಯಾರಿಯಲ್ಲಿರೋಂಥ ಬ್ಲೌಸ್ ಏನಾದರೂ ಸ್ಟಿಚ್ ಮಾಡ್ತಿದ್ರೆ ಅದಕ್ಕೆ ರಾಂಗ್ ಸೈಡು ರೈಟ್ ಸೈಡ್ ಅನ್ನೋದು ಗೊತ್ತಾಗುತ್ತೆ. ಸೊ ಆಗ ನೀವು ರಾಂಗ್ ಸೈಡು ನೀವು ಲೈನಿಂಗ್ ಅನ್ನೋದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ವೇಸ್ಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ವೇಸ್ಟ್ ಲೈನಿಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ತೊಗೊಂಡಿದ್ದೀವೋ 1/2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ನೋಡಿಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕಿದ ನಂತರ ಲೈನಿಂಗನ್ನು ಸೈಡ್ಗೆ ಜರುಗಿಸ್ಕೊಂಡು ನೋಡಿ, ಈ ರೀತಿ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಇರಬೇಕು. ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಲೈನಿಂಗ್ ಅನ್ನೋದು ನಮಗೆ ಬ್ಯಾಕ್ ಸೈಡ್ಗೆ ನೀಟಾಗಿ ಟರ್ನ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀವಿ. ಈಗ ಲೈನಿಂಗ್ನ ಈ ರೀತಿ ಬ್ಯಾಕ್ ಸೈಡ್ಗೆ ನೀಟಾಗಿ ಟರ್ನ್ ಮಾಡಿದ್ರೆ ನೋಡಿ, ಈ ರೀತಿ ಟರ್ನ್ ಆಗುತ್ತೆ. ಈಗ ಸುತ್ತಲೂ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಲೈನಿಂಗ್ ಹೇಗಿದೆಯೋ ಹಾಗೆ ನಾನು ಎಡ್ಜಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಬರದೇ ಇರೋ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ರಿಂಕಲ್ಸ್ ಬರೋ ಥರ ನಾವೇನಾದರೂ ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಬಾಡಿ ಮೇಲೆ ವೇರ್ ಮಾಡ್ಕೊಂಡಾಗ ಕೂಡ ನಮ್ಗೆ ಆ ರಿಂಕಲ್ಸ್ ಅನ್ನೋದು ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕ್ಲಾತನ್ನು ಈ ರೀತಿ ನೀಟಾಗಿ ಸರಿಪಡಿಸ್ಕೊಳ್ತಾ ನೀವು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನಿಮ್ಮ 2 ಹ್ಯಾಂಡ್ಸನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಳ್ತಾ ನೀವು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದ ನಂತರ ನಮಗೆ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಏನು ಎಕ್ಸ್ಟ್ರಾ ಕಾಣಿಸ್ತಾ ಇದೆಯೋ ಅದೆಲ್ಲವನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ, ಈ ರೀತಿ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರಬಾರ್ದು. ಆ ರೀತಿ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿದ್ದೀನಿ. ಬ್ಯಾಕಲ್ಲಿ ಡಾಟ್ಸ್ಗೋಸ್ಕರ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ವಿ. ಸೊ ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕಂದ್ರೆ ಶೋಲ್ಡರ್ನ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಿಮಗೊಂದು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಲೈನ್ ಕರೆಕ್ಟಾಗಿ ನೀವು ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚ್ ಡಾಟ್ಗೋಸ್ಕರ ತೊಗೊಂಡಿರೋದ್ರಿಂದ ಅರ್ಧ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಿಡ್ತಲ್ಲಿ ನೋಡಿ, ಲೆಂತ್ ಬಂದು 5.5. ಡಾಟನ್ನು ಸ್ಟಿಚ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಎಂಡ್ ಮಾಡಬಾರ್ದು. ಸ್ಟಿಚ್ಚು ಕೊನೆಯಲ್ಲಿ ಡೈರೆಕ್ಟಾಗಿ ಸ್ಟಿಚ್ ಅನ್ನೋದು ಎಂಡ್ ಮಾಡಿಬಿಟ್ಟಿದ್ದೀವಿ ಅಂದರೆ ನಮಗಲ್ಲಿ ಪಾಯಿಂಟೆಡ್ ಬಂದುಬಿಡುತ್ತೆ. ನೋಡಿ, ಶೋಲ್ಡರ್ ಹತ್ರ ಕರೆಕ್ಟಾಗಿ ಮಿಡ್ ಪಾಯಿಂಟ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಮಗೊಂದು ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನೋಡಿ, ಅಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಡಾಟ್ ಅನ್ನೋದು ಹಿಡಿಬೇಕು. ಆ ಕಡೆ ನಾವು ಎಷ್ಟು ಲೆಂತಲ್ಲಿ ಡಾಟ್ ಹಿಡಿದಿರ್ತೀವೋ ಸೇಮ್ ಈ ಕಡೆನೂ ಅಷ್ಟೇ ಲೆಂತಲ್ಲಿ ಡಾಟ್ ಹಿಡಿಬೇಕು. 5 ಇಂಚಸ್ ಹತ್ತಿರಗೆ ಸ್ಟಿಚ್ ಬಂದು ಅಲ್ಲಿಂದ ಮೇಲ್ಗಡೆ ಒಂದು ಅರ್ಧ ಇಂಚಿಗೆ ಸ್ಟ್ರೈಟಾಗಿ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಡಾಟ್ ಅನ್ನೋದು ಎಂಡ್ ಮಾಡಬೇಕು. ನೋಡಿ, ಆ ರೀತಿ ಮಾಡಿದಾಗ ಮಾತ್ರ ನಿಮಗೆ ಪಾಯಿಂಟೆಡ್ ಬರ್ದಿರ ಡಾಟ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯ್ತಲ್ವ. ಈಗ ಫ್ರಂಟ್ ಪಾರ್ಟು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾವು ಒಂದು ಸೈಡು ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಆ ಡಾಟ್ಸ್ ಅನ್ನೋದು ಇನ್ನೊಂದು ಸೈಡು ಲೈನಿಂಗು ಕೂಡ ನಮಗೆ ಟ್ರೇಸ್ ಔಟ್ ಆಗಬೇಕು ಅಂದರೆ ಈ ರೀತಿ ವೀಲ್ ಮಾರ್ಕರ್ ಅನ್ನೋದು ಯೂಸ್ ಮಾಡಿಕೊಂಡು
ನೋಡಿ ನಾನು ಯಾವ ರೀತಿ ಟ್ರೇಸ್ ಮಾಡ್ತಾ ಇದ್ದೀನೋ ಸ್ಕೇಲ್ ಯೂಸ್ ಮಾಡಿಕೊಂಡು ಸೇಮ್ ಅದೇ ರೀತಿಯೇ ಟ್ರೇಸ್ ಮಾಡ್ಕೋಬೇಕು. ಈ ರೀತಿ ಟ್ರೇಸ್ ಮಾಡೋದ್ರಿಂದ ಇನ್ನೊಂದು ಸೈಡು ನಮಗೇನು ಫ್ರಂಟ್ ಪಾರ್ಟ್ ಇರುತ್ತಲ್ವ ಕೆಳಗಡೆ ಆ ಲೇಯರ್ ಮೇಲೂ ಕೂಡ ನಮಗೆ ಡಾಟ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಸೊ ಈಸಿಯಾಗಿ ನಾವು ಡಾಟ್ಸ್ ಅನ್ನೋದು ಎರಡೂ ಕಡೆ ಅಂದರೆ ಲೆಫ್ಟ್ ಫ್ರಂಟ್ ಪಾರ್ಟು ಮತ್ತು ರೈಟ್ ಫ್ರಂಟ್ ಪಾರ್ಟ್ ಎರಡೂ ಕೂಡ ಈಕ್ವಲ್ ಆಗಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ನೀವು ಟ್ರೇಸ್ ಔಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಡಾಟ್ಸನ್ನು ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ಅಂದರೆ ಒಂದು ಪಾರ್ಟಲ್ಲಿ ನೀವು ಡಾಟ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತೀರಿ, ಯಾಕಂದರೆ ಅಲ್ಲಿ ನಾವು ಮಾರ್ಕಿಂಗ್ ಅನ್ನೋದು ಮಾಡಿರ್ತೀವಿ. ಇನ್ನೊಂದು ಸೈಡ್ ಯಾವುದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿರಲ್ಲ. ಸೊ ಆಗ ನಿಮ್ಗೆ ಇಷ್ಟ ಬಂದಂಗೆ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಬಿಡ್ತೀರಾ, ಆಗ ವೇರಿಯೇಷನ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ನೀವು ಈ ರೀತಿ ವೀಲ್ ಟ್ರೇಸರಿಂದ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ಎಲ್ಲೂ ಕೂಡ ಹಾಳಾಗೋದಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಎಲ್ಲರೂ ಕೂಡ ಒಂದು ವೀಲ್ ಟ್ರೇಸರ್ ಅನ್ನೋದು ಇಟ್ಕೊಳ್ಳಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಈಗ ನಾನು ಫ್ರಂಟ್ ಪಾರ್ಟು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ನಾವು ಕ್ಲಾತ್ ಅನ್ನೋದು ಸರಿಪಡಿಸ್ಕೊಂಡು ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ನಾನು ವೀಲ್ ಟ್ರೇಸ್ ಮಾಡಿರೋದ್ರಿಂದ ಡಾಟ್ಸ್ ನಿಮಗೆ ಕಾಣಿಸ್ತಿದೆಯಲ್ವ ಯಾವ ರೀತಿ ಟ್ರೇಸ್ ಔಟ್ ಆಗಿದೆ ಅಂತ. ಸೊ ಈ ಡಾಟ್ಸ್ ಏನು ಟ್ರೇಸ್ ಮಾಡಿದ್ದೀನೋ ಅದ್ರ ಕರೆಕ್ಟಾಗಿ ನೀವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿದ್ದೀರಂದರೆ ನಿಮಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರುತ್ತೆ. ಸೇಮ್ ಇದೇ ರೀತಿಯೇ ಇನ್ನೊಂದು ಫ್ರಂಟ್ ಪಾರ್ಟನ್ನು ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕಾದ್ರೆ ನಾವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಬರಬೇಕು, ಆ ರೀತಿಯೇ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಸಮ್ಟೈಮ್ಸ್ ನಾವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಎರಡೂ ಒಂದೇ ಸೈಡ್ ಬರೋ ಥರ ನಾವು ಅಟ್ಯಾಚ್ ಮಾಡ್ಕೊಬಿಡ್ತೀವಿ. ಅದೊಂದು ನೀಟಾಗಿ ಅಬ್ಸರ್ವ್ ಮಾಡಿ. ಫ್ರಂಟ್ ಪಾರ್ಟಲ್ಲಿ ಹೊಸದಾಗಿ ಸ್ಟಿಚಿಂಗ್ ಕಲಿತಾ ಇರೋರಿಗೆ ಈ ಪ್ರಾಬ್ಲಮ್ ಅನ್ನೋದು ತುಂಬ ಸಲ ಬರುತ್ತೆ. ಸೊ ಅದಕ್ಕೆ ಮೊದಲೇ ನೀವು ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಮತ್ತು ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಆ ನಂತರ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಬರದೇ ಇರೋ ಥರ ಇರುತ್ತೆ. ಅಂದರೆ ಒಂದು ಸಲ ಸ್ಟಿಚ್ ಮಾಡಿದ ನಂತರ ರಿಮೂವ್ ಮಾಡೋದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ, ಮತ್ತು ಬಿಚ್ಚಿ ಹೊಲಿಬೇಕಂದ್ರೆ ನಿಮಗೂ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ಅನ್ನೋದು ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೇ ನೀವು ಲೇಟ್ ಆದರೂ ಪರವಾಗಿಲ್ಲ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಒಂದಕ್ಕೊಂದು ಆಪೋಸಿಟ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಈಗ ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡಿ ನೋಡಿ, ನಾವೇನು ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡಿದ್ವೋ ಆ ಡಾಟ್ಸ್ ಹತ್ರ ಎಲ್ಲ ಕೂಡ ಈ ರೀತಿ ನಾಚ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಈಗ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ತೀನಿ. ನೋಡಿ, ಅಲ್ಲಿ ಕರೆಕ್ಟಾಗಿ ನಮಗೆ ಡಾಟ್ಸ್ದು ಸ್ಟಿಚ್ಚಿಂಗ್ ಅನ್ನೋದು ಎಂಡ್ ಆಗಬೇಕು. ನಾವೇನು ಮಾರ್ಕಿಂಗ್ ಮಾಡಿದ್ದೀವೋ ಅಲ್ಲಿ. ಇಲ್ಲಿ ನಮಗೆ ಇವರ ಸೈಜ್ಗೆ 3 ಇಂಚಸ್ ಡಾಟ್ ಬಂದಿರೋದ್ರಿಂದ ಡೈರೆಕ್ಟಾಗಿ ನಾವು ಸ್ಟ್ರೈಟಾಗಿ ಡಾಟ್ ಹಿಡಿದುಬಿಟ್ಟಿದ್ದೀವಿ ಅಂದರೆ ಕಪ್ ಶೇಪ್ ಅನ್ನೋದು ನಮಗೆ ಮೇಲ್ಗಡೆಗೆ ಪಾಯಿಂಟೆಡ್ ಬಂದುಬಿಡುತ್ತೆ. ಸೊ ಆ ಪಾಯಿಂಟೆಡ್ ಬರದೇ ಇರಬೇಕು ಅಂದರೆ ನಾವು ಇದು ಸ್ವಲ್ಪ ಕರ್ವ್ ಶೇಪಲ್ಲಿ ನಾವು ವೇಸ್ಟ್ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಇಲ್ಲಿ ಚಾಕ್ ಪೀಸಲ್ಲಿ ಮಾರ್ಕ್ ಮಾಡಿದ್ದೀನಲ್ವ, ಸೇಮ್ ಅದೇ ರೀತಿಯೇ ನಾವು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಪ್ ಶೇಪ್ ಹತ್ರ ಪಾಯಿಂಟೆಡ್ ಬರ್ದಿರ ಶೇಪ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಉಕ್ಸ್ ಪಟ್ಟಿ ಸೈಡ್ ಕೂಡ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಡಾಟ್ ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕಂಪಲ್ಸರಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೀವು ಡಾಟ್ ಅನ್ನೋದು ಎಂಡ್ ಮಾಡಬೇಕು. ಹಾರ್ಮೋಲ್ ಡಾಟ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಈ ರೀತಿ ನಾಚ್ ಪಾಯಿಂಟಿಗೆ ಇಟ್ಕೊಂಡು ನಾವು ಮೊದಲೇ ಮಾರ್ಕ್ ಮಾಡಿರೋದ್ರಿಂದ ಈಸಿಯಾಗಿ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ಈಗ 4th ಡಾಟು ಸೈಡ್ ಸೀಮ್ ಲೈನ್ ಕಡೆ ಡಾಟ್ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಫ್ರಂಟ್ ಪಾರ್ಟ್ಗೂ ಕೂಡ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಒಂದು ಸಲ ನಾವು ಡಾಟ್ಸ್ ಮೇಲೆ ನೀಟಾಗಿ ಐರನ್ ಮಾಡಿಬಿಟ್ಟಿದ್ರಿಂದ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲ ನಿಮ್ಮ ನೈಲಿಂದ ಈ ರೀತಿ ಡಾಟ್ಸ್ ಅನ್ನೋದು ನೀಟಾಗಿ ಪ್ರೆಸ್ ಮಾಡಿದ್ರೂ ಕೂಡ ನಿಮಗೆ ಡಾಟ್ಸ್ ಶೇಪ್ ಅನ್ನೋದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಸೇಮ್ ಇದೇ ರೀತಿಯೇ ಇನ್ನೊಂದು ಪಾರ್ಟ್ಗೂ ಕೂಡ ನಾವು 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕೂಡ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಡಾಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ನಂತರ ನೋಡಿ, ವೇಸ್ಟ್ ಡಾಟ್ ಅನ್ನೋದು ನಾವು ಈ ರೀತಿ ಈ ಶೇಪಲ್ಲಿ ನಾವು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡಬಾರ್ದು, ಪಾಯಿಂಟೆಡ್ ಬಂದುಬಿಡುತ್ತೆ. ಸ್ವಲ್ಪ ಕರ್ವ್ ಶೇಪಲ್ಲಿ ನಾವು ವೇಸ್ಟ್ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ವೇಸ್ಟ್ ಡಾಟನ್ನು ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಉಕ್ಸ್ ಪಟ್ಟಿ ಸೈಡ್ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸಸ್ ಇರೋಂಥ ದಾರಗಳೇನಿರುತ್ತೋ ಅವೆಲ್ಲವೂ ಕೂಡ ನೀವು ಸ್ಟಿಚ್ ಹಾಕಿದ ನಂತರ ಅಲ್ಲೇ ಕಟ್ ಮಾಡಿಕೊಂಡು
ತೆಗಿತಾ ಇರಬೇಕು. ಆ ದಾರಗಳೆಲ್ಲ ನೀವು ಹಾಗೆ ಬಿಟ್ಟಿದ್ದೀರಂದ್ರೂ ಕೂಡ ನಿಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಈ ರೀತಿ ಏನು ಎಕ್ಸೆಸ್ ದಾರಗಳು ಬರುತ್ತೋ ಅವೆಲ್ಲವೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಒಂದು ಸಲ ಡಾಟ್ಸನ್ನೆಲ್ಲ ಈ ರೀತಿ ನೈಲಿಂದ ಈ ರೀತಿ ರಬ್ ಮಾಡಿಕೊಂಡ್ರೆ ನಿಮ್ಗೆ ಆ ಡಾಟ್ಸ್ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ತುಂಬ ಜನ ಕಸ್ಟಮರ್ಸ್ಗೆ ಫ್ರಂಟಲ್ಲಿ ಕಪ್ ಶೇಪ್ ಅನ್ನೋದು ನೀಟಾಗಿ ಕೂರೋದಿಲ್ಲ. ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಮಗೆ ಇಲ್ಲಿ ಟೈಟ್ ಬಂದುಬಿಟ್ಟಿದೆ, ನಮಗೆ ಚೆಸ್ಟ್ ಎಲ್ಲ ಒಳಗಡೆ ಅದುಮ್ಕೊಂಡಂಗಿದೆ, ಈ ಥರ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಸೊ ಯಾಕೆ ಆ ಥರ ಮಾಡ್ತಾರೆ ಅಂದರೆ, ಯಾವಾಗ ನಾವು ಅವ್ರ ಬಾಡಿಗೆ ತಕ್ಕ ಹಾಗೆ ಯಾವಾಗ ನಾವು ಡಾಟ್ಸ್ ಅನ್ನೋದು ನೀಟಾಗಿ ಸ್ಟಿಚ್ ಮಾಡೋದಿಲ್ಲೋ ಆಗ ಕಸ್ಟಮರ್ಸ್ ಅನ್ನೋದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ನೋಡಿ, ಈಗ ವೇಸ್ಟ್ ಡಾಟನ್ನು ಈ ರೀತಿ ಸೈಡ್ ಸೀಮ್ ಲೈನ್ ಕಡೆ ಫೋಲ್ಡ್ ಮಾಡಿಕೊಂಡು, ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ, ಈ ರೀತಿ ಟ್ರಯಾಂಗಲ್ ಶೇಪ್ ಬರೋ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಅಂದರೆ ವೇಸ್ಟ್ ಡಾಟದ್ದು ಏನು ಮಾರ್ಜಿನ್ ಇರುತ್ತೋ ಅದೆಲ್ಲ ಸೈಡ್ ಸೀಮ್ ಲೈನ್ ಕಡೆ ಫೋಲ್ಡ್ ಮಾಡಿಕೊಂಡು ಆ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಾನು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮೈನ್ ಫ್ಯಾಬ್ರಿಕ್ಗೆ ಫಸ್ಟ್ ನಾನು ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಶೇಪ್ ಬೆಲ್ಟ್ಸ್ಗೆ ಲೈನಿಂಗ್ ಅನ್ನೋದು 2 ಲೇಯರ್ಸ್ ಯೂಸ್ ಮಾಡ್ತೀವಿ. ಒಂದು ಲೇಯರು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಉಕ್ಸ್ ಪಟ್ಟಿ ಮತ್ತು ಹೈ ಪಟ್ಟಿ ಒಂದಕ್ಕೊಂದು ಆಪೋಸಿಟ್ ಬರಬೇಕು. ಇಲ್ಲಾಂದರೆ ನಿಮಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಿದ ನಂತರ ಎರಡೂ ಒಂದೇ ಸೈಡ್ ಬಂದುಬಿಡೋರಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಸೈಡ್ ಸೀಮ್ ಲೈನು ಉಕ್ಸ್ ಪಟ್ಟಿ ಸೈಡು ಎರಡೂ ಒಂದಕ್ಕೊಂದು ಆಪೋಸಿಟ್ ಬರೋ ಥರನೇ ನಾವು ಲೈನಿಂಗಿಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಹೊಸದಾಗಿ ಸ್ಟಿಚಿಂಗ್ ಕಲಿತಾ ಇರೋರಿಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಎರಡು ಕನ್ಫ್ಯೂಸ್ ಆಗುತ್ತೆ. ಒಂದು ಫ್ರಂಟ್ ಪಾರ್ಟಲ್ಲಿ ಲೈನಿಂಗಿಗೆ ಮೈನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಬೇಕಾದ್ರೆ, ಹಾಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಎರಡೂ ಒಂದೇ ಸೈಡ್ ಬಂದುಬಿಡೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಉಕ್ಸ್ ಪಟ್ಟಿ ಸೈಡ್ ಏನಿರುತ್ತೋ ಅದೆರಡು ಒಂದಕ್ಕೊಂದು ಆಪೋಸಿಟ್ ಬರಬೇಕು. ಇಲ್ಲ ನೀವು ಸೈಡ್ ಸೀಮ್ ಲೈನ್ ಕಡೆ ಅಟ್ಯಾಚ್ ಮಾಡ್ತೀರಂದರೆ ಎರಡು ಸೈಡ್ ಸೀಮ್ ಲೈನು ಒಂದಕ್ಕೊಂದು ಆಪೋಸಿಟ್ ಬರಬೇಕು. ಈ ರೀತಿ ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈಗ ಎಕ್ಸೆಸ್ ಏನಿದೆಯೋ ಮೈನ್ ಫ್ಯಾಬ್ರಿಕ್ಕು ಅದೆಲ್ಲವೂ ಕೂಡ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಿದ ನಂತರ ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಸುತ್ತಲೂ ನಮಗೆ ಎಕ್ಸ್ಟ್ರಾ ಇದೆ, ಅದೆಲ್ಲವೂ ಕೂಡ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಟ್ರಿಮ್ ಮಾಡಿಕೊಂಡು ಈಗ ಇನ್ನೊಂದು ಲೇಯರ್ ನಮ್ಮ ಹತ್ರ ಶೇಪ್ ಬೆಲ್ಟ್ಸ್ಗೆ ಲೈನಿಂಗ್ ಅನ್ನೋದಿದೆ. ಆ ಲೇಯರ್ನ ನಾವು ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಇನ್ನೊಂದು ಲೇಯರ್ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಶೇಪ್ ಬೆಲ್ಟ್ಸ್ಗೆ ಡಬಲ್ ಲೈನಿಂಗ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಲೈನು ಮೈನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಲೇಯರ್ ಲೈನಿಂಗ್ ಅನ್ನೋದು ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಸೈಡ್ ಸೀಮ್ ಲೈನ್ ಕಡೆ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗದು ಸೈಡ್ ಸೀಮ್ ಲೈನ್ ಕಡೆ ಬರಬೇಕು ಅಂತ ಗೊತ್ತಾಗುತ್ತೆ. ಸೊ ನೀವೊಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದ್ದೀರಂದರೆ, ಈಗ ಲೈನಿಂಗನ್ನು ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಆ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈಗ ಲೈನಿಂಗ್ನ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಒಂದು ಎಡ್ಜಲ್ಲಿ ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀವಿ ಅಂದರೆ ನಮಗೆ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾರೆ. ನಿಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ ಅನ್ನೋದು ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದ ನಂತರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಶೇಪ್ ಬೆಲ್ಟ್ಸು 3 ಲೇಯರ್ಸು ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಅಂದರೆ 3 ಲೇಯರ್ಸು ನಮಗೆ ಈಕ್ವಲ್ ಆಗಿರಬೇಕು. ಈ ರೀತಿ ಏನಾದರೂ ಎಕ್ಸೆಸ್ ಯಾವುದಾದ್ರೂ ಲೇಯರ್ ಬಂದಿದ್ದರೆ ಅದನ್ನು ನೀಟಾಗಿ ಈ ರೀತಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ನನಗೆ ಒಂದು ಲೇಯರ್ ಲೈನಿಂಗ್ ಅನ್ನೋದು ಸ್ವಲ್ಪ ಎಕ್ಸ್ಟ್ರಾ ಬಂದಿದೆ, ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ. ಈ ರೀತಿ ಶೇಪ್ ಬೆಲ್ಟ್ಸ್ನ ರೆಡಿ ಮಾಡ್ಕೊಂಡಿದ್ದ ನಂತರ ನಾವು ಫ್ರಂಟ್ ಪಾರ್ಟಿಗೆ ನಾವು ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಶೇಪ್ ಬೆಲ್ಟ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ನೋಡಿ, ಮೈನ್ ಫ್ಯಾಬ್ರಿಕ್ಕು ಒಂದು ಸೈಡ್ ಬರಬೇಕು. ಮೈನ್ ಫ್ಯಾಬ್ರಿಕ್ ಮೇಲೆ ಮೈನ್ ಫ್ಯಾಬ್ರಿಕ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ನಾನು ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. 1/2 ಇಂಚ್ ಮಾರ್ಜಿನ್ ನಾವೇನು ತೊಗೊಂಡಿರ್ತೀವಲ್ಲ ಅಂಡರ್ ಬಸ್ಟ್ ಲೈನಲ್ಲಿ 1/2 ಇಂಚ್ ಮಾರ್ಜಿನ್ ಕರೆಕ್ಟಾಗಿ ನಾವು ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು.
ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡಬೇಕಾದ್ರೆ ಬಿಡ್ತು ಕರೆಕ್ಟಾಗಿ ನೀವು ನೋಡ್ಕೊಂಡು ಕಟಿಂಗ್ ಮಾಡಿದ್ದೀರಂದರೆ ನಿಮಗೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಅಟ್ಯಾಚ್ ಮಾಡುವಾಗ. ನೋಡಿ ಈಗ ಇನ್ನೊಂದು ಲೇಯರ್ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಬೇಕಂದ್ರೆ ಆಗಲೇ ನಾವು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಅಟ್ಯಾಚ್ ಮಾಡಿದ್ವಿ. ಈಗ ಶೇಪ್ ಬೆಲ್ಟ್ಸ್ ಅನ್ನೋದು ಕೆಳಗಡೆ ಇಟ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆ ಫ್ರಂಟ್ ಪಾರ್ಟ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ನಾನು 1/2 ಇಂಚ್ ಮಾರ್ಜಿನ್ಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಅರ್ಥ ಆಗಲಿಲ್ಲ, ಏನಾದರೂ ಡೌಟ್ ಬರ್ತಿದೆ ಅಂದರೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡೋದು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಕ್ಲಿಯರಾಗಿ ಶೇಪ್ ಬೆಲ್ಟ್ಸ್ ಬಗ್ಗೆನೇ ಇನ್ನೊಂದು ವಿಡಿಯೋ ಅನ್ನೋದು ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ ಉಕ್ಸ್ಪಟ್ಟಿ ಸೈಡು ನನಗೆ ಲೆಂತ್ ಜಾಸ್ತಿ ಆಗಿರೋದ್ರಿಂದ ನಾನು ಉಕ್ಸ್ಪಟ್ಟಿ ಸೈಡ್ ಏನು ಡಾಟ್ ಹಿಡ್ದಿದ್ಯೋ ಅದನ್ನು ಇನ್ನು ಸ್ವಲ್ಪ ಜಾಸ್ತಿಯಾಗಿ ಹಿಡಿತಾ ಇದ್ದೀನಿ. ನಿಮಗೇನಾದರೂ ಲೆಂತ್ ಜಾಸ್ತಿ ಆಗಿದೆ ಉಕ್ಸ್ಪಟ್ಟಿ ಸೈಡ್ ಅಂದರೆ ನೀವು ಮೊದಲೇ ಈ ರೀತಿ ಡಾಟ್ ಅನ್ನೋದು ಇನ್ನು ಸ್ವಲ್ಪ ಹೆಚ್ಚಿಗೆ ಹಿಡಿದು ಸರಿಪಡಿಸ್ಕೋಬೇಕು. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಉಕ್ಸ್ಪಟ್ಟಿ ಮತ್ತು ಐಪಟ್ಟಿ ಎರಡು ಈಕ್ವಲ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಸೈಡ್ ಸೀಮ್ ಲೈನ್ ಕಡೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಈಕ್ವಲ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಆನಂತರ ನೀವು ಶೇಪ್ ಬೆಲ್ಟ್ಸ್ಗೆ ಫಿನಿಶಿಂಗ್ ಅನ್ನೋದು ಕೊಡಬೇಕು. ನೋಡಿ ವೇಸ್ಟ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡು ಈಕ್ವಲ್ ಆಗಿ ಇಟ್ಕೊಳ್ಳಿ. ನಮಗೆ ಆರ್ಮ್ ರೌಂಡ್ ಹತ್ರ ನೋಡಿ ಫ್ರಂಟ್ ಪಾರ್ಟಲ್ಲಿ ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆ. ಈ ರೀತಿ ಹೆಚ್ಚಿಗೆ ಬಂದಾಗ ನಾವೇನು ಮಾಡಬೇಕು ಅಂದರೆ ನಾವೇನು ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡಿದ್ದೀವಲ್ಲ ಮಾರ್ಜಿನು ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಲೆಂತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ನೀವು ಶೇಪ್ ಬೆಲ್ಟ್ಸ್ಗೆ ಫಿನಿಶಿಂಗ್ ಕೊಡದಿರೋದಕ್ಕೆ ಮೊದಲೇ ನೀವು ಈ ರೀತಿ ಸೈಡ್ ಸೀಮ್ ಲೈನ್ ಅನ್ನೋದು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ನೀಟಾಗಿ ಇದನ್ನು ರೋಲ್ ಮಾಡಿಕೊಂಡು ಇನ್ವಿಸಿಬಲ್ ಮೆಥಡಲ್ಲಿ ನಾನು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕರ್ವ್ ಶೇಪ್ ಇರೋದ್ರಿಂದ ಅಲ್ಲಲ್ಲಿ ಈ ರೀತಿ ನಾಚಸನ್ನು ಓಡ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಅಷ್ಟೇ ನೋಡಿ ವೇಸ್ಟ್ ಹತ್ರ ಕರೆಕ್ಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಮೇಲ್ಗಡೆ ಆರ್ಮ್ ರೌಂಡ್ ಹತ್ರ ಚೆಕ್ ಮಾಡ್ಕೋಬೇಕು. ನೋಡಿ ಈಗ ಶೋಲ್ಡರ್ ಹತ್ರದಿಂದ ಈ ರೀತಿ ರೋಲ್ ಮಾಡ್ಕೊತ ಬಂದರೆ ಕ್ಲಾತ್ ಅನ್ನೋದು ಆ ಲೈನಿಂಗು ಮತ್ತು ನಾವೇನು ಮೈನ್ ಫ್ಯಾಬ್ರಿಕ್ಕು ಶೇಪ್ ಬೆಲ್ಟ್ಸ್ ಅಟ್ಯಾಚ್ ಮಾಡಿದ್ದೀವಲ್ವ ಅದೆರಡು ಈ ರೀತಿ ಬರುತ್ತೆ. ಅದರ ಮಿಡ್ಲಲ್ಲಿ ನಮಗೆ ಕ್ಲಾತ್ ಅನ್ನೋದು ರೋಲ್ ಮಾಡಿರೋ ಕ್ಲಾತ್ ಅನ್ನೋದು ಇರುತ್ತೆ. ಯಾವುದೇ ಕಾರಣಕ್ಕೂ ಆ ಕ್ಲಾತು ನಾವು ಹಾಕ್ತಾ ಇರೋ ಸ್ಟಿಚ್ ಒಳಗಡೆ ಸಿಕ್ಕಾಕೊಳ್ದೇ ಇರೋ ಥರ ನೋಡಿಕೊಂಡು ನೀವು ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೀವೇನಾದರೂ ಆ ಕ್ಲಾತಿನ ಒಳಗಡೆ ಏನು ರೋಲ್ ಮಾಡಿದ್ದೀವಲ್ಲ ಆ ಕ್ಲಾತ್ ಏನಾದರೂ ಸ್ಟಿಚ್ಚಿಗೆ ಸಿಕ್ಕಾಕೊಳ್ಳೋ ಥರ ಏನೋ ಸ್ಟಿಚ್ ಮಾಡಿದ್ದೀರಿ ಅಂದರೆ ನಿಮ್ಗೆ ಅದನ್ನು ರಿವರ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಸ್ಟಿಚ್ ಅನ್ನೋದು ಬಿಚ್ಚಿ ನೀವು ರೀಸ್ಟಿಚ್ ಅನ್ನೋದು ಮಾಡಬೇಕು. ನೋಡಿ ಈ ರೀತಿ ನೀಟಾಗಿ ರಿವರ್ಸ್ ಮಾಡಿದ್ರೆ ನಿಮಗೆ ಇನ್ವಿಸಿಬಲ್ ಮೆಥಡಲ್ಲಿ ಶೇಪ್ ಬೆಲ್ಟ್ಸ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಸೈಡ್ ಸೀಮ್ ಲೈನ್ ಕಡೆ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನು ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಸೈಡು ಏನಾದರೂ ಶೇಪ್ ಬೆಲ್ಟ್ಸ್ ನಮಗೆ ಲೆಂತ್ ಏನಾದರೂ ಜಾಸ್ತಿ ಬಂದಿದ್ರೆ ಅದನ್ನು ಕೂಡ ಕಟ್ ಮಾಡ್ಕೋಬೇಕು. ನೋಡಿ ಇದನ್ನು ಕೂಡ ಈ ರೀತಿ ನೀಟಾಗಿ ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನೀವೇನಾದರೂ ಸ್ಟಿಚ್ ಹಾಕೋವಾಗ ಏನಾದರೂ ಬಾಡಿ ಪಾರ್ಟ್ ಮೇಲೆ ಕೂಡ ಸ್ಟಿಚ್ ಏನಾದರೂ ಹಾಕಿದ್ರೆ ಅಂದರೆ ನಿಮಗೆ ಈ ರೀತಿ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ಬರೋದಿಲ್ಲ. ನೋಡಿ ಉಕ್ಸ್ಪಟ್ಟಿ ಸೈಡು ಸ್ವಲ್ಪ ಲೆಂತ್ ಅನ್ನೋದು ನಮಗೆ ಜಾಸ್ತಿ ಬಂದಿರೋದ್ರಿಂದ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸಲ ಉಕ್ಸ್ಪಟ್ಟಿ ಮತ್ತು ಐಪಟ್ಟಿ ಎರಡೂ ಈಕ್ವಲ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಎರಡೂ ಕೂಡ ಈಕ್ವಲ್ ಆಗಿರಬೇಕು, ಇಲ್ಲಾಂದರೆ ನಿಮಗೆ ಐಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಈಗ ನೋಡಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡ್ಕೊಳ್ತಾ ಇದ್ದೀನಿ. 2.5 ಇಂಚಸ್ಸಿಂದ 3 ಇಂಚಸ್ ಬಿಡ್ತಿದ್ರೆ ಸಾಕು. ಲೆಂತ್ ಬಂದು ನಿಮ್ಮದು ಐಪಟ್ಟಿ ಲೆಂತ್ ಏನಿದೆಯೋ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇರೋ ಥರನೇ ನೀವು ಲೆಂತ್ ಅನ್ನೋದು ತೊಗೋಬೇಕು ಫ್ಯಾಬ್ರಿಕಲ್ಲಿ. ಈಗ ಲೈನಿಂಗ್ ಸೈಡು ನಾವೇನು ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದೀವೋ ಆ ಪೀಸ್ ಅನ್ನೋದು ಇಟ್ಟು ನಾವೇನು 1/4 ಇಂಚು ಮಾರ್ಜಿನ್ ಕೊಟ್ಟಿರ್ತೀವಲ್ಲ ಉಕ್ಸ್ಪಟ್ಟಿಗೆ ಆ 1/4 ಇಂಚು ಮಾರ್ಜಿನ್ ಕರೆಕ್ಟಾಗಿ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಪಟ್ಟಿನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ನಾವೇನು 1/4 ಇಂಚು ಮಾರ್ಜಿನ್ ಒಂದು ಸ್ಟಿಚ್ ಹಾಕಿದ್ದೀವೋ ಅದ್ರ ಮೇಲ್ಗಡೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡೆ. ಮೇಲ್ಗಡೆ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈಗ ಫಸ್ಟ್ ಒಂದು ಲೇಯರ್ ಅನ್ನೋದು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಲೇಯರು ನಾವೇನು ಸ್ಟಿಚ್ ಹಾಕಿದ್ದೀವಲ್ವ 1/4 ಇಂಚ್ ಮಾರ್ಜಿನ್ ಮೇಲೆ ಆ ಸ್ಟಿಚ್ಚು ಕಾಣಿಸ್ದೇ ಇರೋ ಥರ ಫೋಲ್ಡ್ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ರಿಂಗ್ಸ್ ಆದರೂ ಸ್ಟಿಚ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಷಿನಲ್ಲೇ ನೀವು ಡೈರೆಕ್ಟಾಗಿ ಉಕ್ಸ್ಗೆ ಹೈ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡಿ ಕೆಳಗಡೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಬಾಟಮಲ್ಲಿ ಶೇಪ್ ಬೆಲ್ಟ್ಸು ಹೇಗಿದೆಯೋ ಲೆಂತು ಸೇಮ್ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ರೀತಿ ನೀವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹೈ ಪಟ್ಟಿಗೆ. ಈಗ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಲೈನಿಂಗ್ ಪೀಸ್ ಅನ್ನೋದು ಬೇಕು. ನೋಡಿ ಲೆಂತ್ ಅನ್ನೋದು ನೋಡಿಕೊಂಡು ನೀವು ಲೈನಿಂಗನ್ನು ಈ ರೀತಿ ಡಬಲ್ ಮಾಡಿಕೊಂಡು ಅಂದರೆ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಇರೋ ಥರ ಬಿಡ್ತು ನೋಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಡಬಲ್ ಫೋಲ್ಡಿಂಗಲ್ಲಿ 1.25 ಇಂಚು ಬಿಡ್ತಿದ್ರೆ ಸಾಕಾಗುತ್ತೆ ನಿಮಗೆ. ಇದನ್ನು ಈಗ ಇನ್ನೊಂದು ಸೈಡು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು. ಈಗ ಈ ಲೈನಿಂಗ್ ಪಟ್ಟಿ ಅನ್ನೋದು ಸೈಡ್ಗೆ ಜರುಗಿಸ್ಕೊಂಡು ಅದರ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ, ಲೈನಿಂಗ್ ಮೇಲ್ಗಡೆ. ಇದನ್ನು ಈಗ ಬ್ಯಾಕಿಗೆ ನೀಟಾಗಿ ಟರ್ನ್ ಮಾಡಿಕೊಂಡು ಬ್ಯಾಕಲ್ಲಿ ವೇಸ್ಟ್ ಲೈನ್ ಹತ್ರ ನೀಟಾಗಿ ಫೋಲ್ಡ್ ತೊಗೊಂಡು ಈ ರೀತಿ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಬರ್ತಿದೆ ಅಥವಾ ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗೋ ಥರನೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ವಿ. ಈ ರೀತಿ ಸ್ಟಿಚ್ ಮಾಡಿದ ನಂತರ ಐ ಪಟ್ಟಿ ಮೇಲೆ ಉಕ್ಸ್ ಪಟ್ಟಿ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನೋಡಿ, ಎಕ್ಸಸ್ ಇರೋದನ್ನು ಕಟ್ ಮಾಡಿಕೊಂಡು ಐ ಪಟ್ಟಿ ಮೇಲೆ ಉಕ್ಸ್ ಪಟ್ಟಿ ಅನ್ನೋದು ಪ್ಲೇಸ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಐ ಪಟ್ಟಿ ಮತ್ತು ಉಕ್ಸ್ ಪಟ್ಟಿ ಲೆಂತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೋಡಿ, ನನಗೆ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ನಾನು ಇಲ್ಲಿ ನೆಕ್ ಶೇಪಲ್ಲಿ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ಉಕ್ಸ್ ಪಟ್ಟಿ ಸೈಡು. ನೋಡಿ, ಈ ರೀತಿ ಶೇಪ್ ತೆಗೆದು ಈಗ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ತೀನಿ. ಈಗ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಈಗ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಪಾರ್ಟು ರೈಟ್ ಸೈಡ್ ಮೇಲೆ ಫ್ರಂಟ್ ಪಾರ್ಟು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಸೀಮ್ ಲೈನ್ ಕಡೆ ನೋಡ್ಕೊಳ್ಳಿ. ಬ್ಯಾಕ್ ಪಾರ್ಟು ಸೈಡ್ ಸೀಮ್ ಲೈನು ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನು ಒಂದೇ ಸೈಡ್ ಬರೋ ಥರ ನೀವು ಈ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ನಾವೇನು 1/2 ಇಂಚ್ ಮಾರ್ಜಿನ್ ತೊಗೊಂಡಿರ್ತೀವಲ್ವ ಶೋಲ್ಡರ್ ಜಾಯಿಂಟ್ಸ್ಗೆ, 1/2 ಇಂಚ್ ಮಾರ್ಜಿನನ್ನು ನೋಡಿಕೊಂಡು ನೀಟಾಗಿ ನಾವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ನೆಕ್ಗೆ ಥ್ರೆಡ್ ಪೈಪಿಂಗ್ ಆದರೂ ಕೊಡ್ಬೋದು ಅಥವಾ ಬಯಾಸ್ ಎಲ್ಲ ಬೇಕಾದರೂ ನೀವು ಫಿನಿಶಿಂಗ್ ಕೊಡ್ಬೋದು. ನಾನಿಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕ್ರಾಸ್ ಪೀಸಸ್ ಅನ್ನೋದು ಕಟ್ ಮಾಡ್ಕೋಬೇಕು. ಕ್ರಾಸ್ ಪೀಸಸ್ನ ಕಟ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಜಾಯಿನ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕು ಅಂದರೂ ಅಷ್ಟೇ ಅಥವಾ ಬಯಾಸ್ ಪಟ್ಟಿ ಕೊಡಬೇಕು ಅಂದರೂ ಅಷ್ಟೇ ನಾವು ಕ್ರಾಸ್ ಪೀಸಸ್ನ ಯೂಸ್ ಮಾಡಿಕೊಂಡೆ ನೆಕ್ಗೆ ಫಿನಿಶಿಂಗ್ ಅನ್ನೋದು ಕೊಡಬೇಕಾಗುತ್ತೆ. ನೋಡಿ, ಒಂದ್ರ ಮೇಲೆ ಒಂದು ರೀತಿ ಕ್ರಾಸಾಗಿ ಇಟ್ಕೊಂಡು ಜಾಯಿನ್ ಮಾಡಿಕೊಂಡಾಗ ನಮ್ಗೆ ಅದನ್ನು ಓಪನ್ ಮಾಡಿದಾಗ ನೋಡಿ ಸ್ಟ್ರೈಟಾಗಿ ಪೀಸ್ ಅನ್ನೋದು ರೆಡಿ ಆಗಬೇಕು. ನಾನು ಯಾವ ಥರ ಕ್ರಾಸಾಗಿ ಜಾಯಿನ್ ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನೀಟಾಗಿ ಇದೇ ರೀತಿಯೇ ನೀವು ಕೂಡ ನೆಕ್ಗೆ ಪಟ್ಟಿ ಅನ್ನೋದು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ನಾವೇನು ಜಾಯಿನ್ ಮಾಡಿರ್ತೀವೋ ಅಲ್ಲಿ 1/4 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಿ ನಾವು ಓಪನ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎರಡನ್ನೂ ಜಾಯಿನ್ ಮಾಡಿದಾಗ ನಮಗೆ 2 ಲೇಯರ್ಸ್ ಇರುತ್ತಲ್ವ, ಅದನ್ನು ಈ ರೀತಿ ಡಿವೈಡ್ ಮಾಡಿಕೊಂಡು ನೈಲಿಂದ ರಬ್ ಮಾಡ್ಕೋಬೇಕು. ಆ ಕಡೆ ಒಂದು ಪಾರ್ಟ್ ಬರಬೇಕು, ಈ ಕಡೆ ಒಂದು ಪಾರ್ಟು ಮಾರ್ಜಿನ್ ಅನ್ನೋದು ಈ ರೀತಿ ಡಿವೈಡ್ ಮಾಡ್ಕೋಬೇಕು. ಈಗ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡೋಣ. ಈ ಪಟ್ಟಿಗೆ ಒಂದು ಸೈಡಲ್ಲಿ ನಾವು 1/2 ಇಂಚಿಗೆ ಒಂದು ಫೋಲ್ಡ್ ಅನ್ನೋದು ತೊಗೊಂಡು ಅದರ ಮಧ್ಯದಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಇಟ್ಟು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಅಥವಾ 1/4 ಇಂಚ್ ಮಾರ್ಜಿನ್ ಇದ್ದರೂ ಓಕೆ. ಅದರ ಮಧ್ಯದಲ್ಲಿ ನಾನು ಥ್ರೆಡ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಒಂದು ಸೈಡು ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋವಾಗ ಒಂದು ಹ್ಯಾಂಡಿಂದ ಬ್ಯಾಕ್ ಸೈಡ್ ಈ ರೀತಿ ಥ್ರೆಡ್ಡನ್ನು ನೀಟಾಗಿ ಎಳ್ಕೊಳ್ಳಿ. ನಿಮಗೆ ಟೈಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ರೆಡಿ ಆಗುತ್ತೆ. ಹಾಗೆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರುತ್ತೆ. ಈ ರೀತಿ ನೀವು ಟೈಟಾಗಿ ಬ್ಯಾಕ್ ಸೈಡ್ ಒಂದು ಫಿಂಗರಲ್ಲಿ ಎಳ್ಕೊಳ್ಳೋದ್ರಿಂದ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ್ವಿ ಥ್ರೆಡ್ ಪೈಪಿಂಗ್ ಅನ್ನೋದು. ಈಗ ಇದನ್ನು ನೆಕ್ಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಥ್ರೆಡ್ ಪೈಪಿಂಗ್ ಎಷ್ಟು ಸಣ್ಣದಾಗಿ ಸ್ಟಿಚ್ ಮಾಡ್ತೀರೋ ಫಿನಿಶಿಂಗು ಕೂಡ ಅಷ್ಟೇ ಸಣ್ಣದಾಗಿ ನಿಮಗೆ ನೆಕ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈಗ ಬಾಡಿ ಪಾರ್ಟ್ ತೊಗೊಂಡು ಮೈನ್ ಫ್ಯಾಬ್ರಿಕ್ ಮೇಲೆ ಈ ಪಟ್ಟಿ ಅನ್ನೋದು ಪ್ಲೇಸ್ ಮಾಡ್ಕೋಬೇಕು. ನಾವೇನು 1/2 ಇಂಚು ಫೋಲ್ಡ್ ಮಾಡಿ ಅದರೊಳಗಡೆ ನಾವು ಥ್ರೆಡ್ ಅನ್ನೋದು ಇಟ್ಟಿದ್ದೀವೋ ಆ ಮಾರ್ಜಿನ್ ಎಲ್ಲವೂ ಕೂಡ ಕೆಳಗಡೆಗೆ ಬರೋ ಥರ ಪ್ಲೇಸ್ ಮಾಡ್ಕೊಳ್ಳಿ. ಅಂದರೆ ಮೈನ್ ಫ್ಯಾಬ್ರಿಕ್ ಸೈಡ್ ಬರಬೇಕು ಮಾರ್ಜಿನ್ ಎಲ್ಲವೂ ಕೂಡ. ಈ ರೀತಿ ಪ್ಲೇಸ್ ಮಾಡಿಕೊಂಡು ನೆಕ್ ಸುತ್ತೂರ 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕು.
ಮಾರ್ಜಿನು ಅಷ್ಟೇ ಕೆಳಗಡೆ ಸ್ಟಾರ್ಟಿಂಗಲ್ಲಿ ಏನು ನಾವು ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಂಡಿರ್ತೀವೋ ಎಂಡಿಂಗ್ ಬರೋವರೆಗೂ ಅದೇ ಮಾರ್ಜಿನಲ್ಲಿ ನಾವು ಈ ನೆಕ್ ಪಟ್ಟಿ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಅನ್ನೋದು ಬರಬೇಕು. ತುಂಬ ಮೆಥಡ್ಸಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಬೋದು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಕೆಲವರಿಗೆ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರು ಬಯಾಸ್ ಪಟ್ಟಿನ ಯೂಸ್ ಮಾಡಿಕೊಂಡು ನೀವು ನೆಕ್ ಅನ್ನೋದು ಫಿನಿಶಿಂಗ್ ಕೊಟ್ಕೊಳ್ಳಿ. ನೆಕ್ ಸುತ್ತೂರ ನಾನು ಪೈಪಿಂಗಿಗೆ ಪಟ್ಟಿ ಅನ್ನೋದು ಕೊಟ್ಟಿದ್ದೀನಿ, ಥ್ರೆಡ್ ಪೈಪಿಂಗ್ ಪಟ್ಟಿ. ಈಗ ನಮಗೆ ಇದು ರೌಂಡ್ ನೆಕ್ ಆಗಿರೋದ್ರಿಂದ ನಮಗೆ ಎಲ್ಲೆಲ್ಲಿ ರೌಂಡಿಂಗ್ಸ್ ಇದೆಯೋ ಅಲ್ಲೆಲ್ಲ ಕೂಡ ನಾವು ನಾಚಸ್ ಅನ್ನೋದು ಇಟ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಆ ರೌಂಡಿಂಗಲ್ಲಿ ನೀವು ಈ ರೀತಿ ನಾಚಸ್ ಅನ್ನೋದು ಹಿಡ್ದಿರ ಡೈರೆಕ್ಟಾಗಿ ಸ್ಟಿಚ್ ಮಾಡಿದ್ದೀರ ಅಂದರೆ ನಿಮಗೆ ಫಿನಿಶಿಂಗ್ ಅನ್ನೋದು ಅಷ್ಟು ನೀಟಾಗಿ ಬರೋದಿಲ್ಲ. ಕಂಪಲ್ಸರಿ ನಮ್ಗೆ ಎಲ್ಲಿ ರೌಂಡಿಂಗ್ಸ್ ಇರುತ್ತೋ ಅಲ್ಲೆಲ್ಲ ಕೂಡ ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ಲೈನಿಂಗು, ಮೈನ್ ಫ್ಯಾಬ್ರಿಕ್ಕು ಮತ್ತು ಈಗ ನಾವೇನು ಪಟ್ಟಿ ಕೊಟ್ಟಿದ್ದೀವಲ್ಲ ಆ ಪಟ್ಟಿ 3 ಕಟ್ಟಾಗೋ ಥರ ನಾನಿಲ್ಲಿ ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಬರೀ ರೌಂಡಿಂಗ್ಸ್ ಹತ್ರ ಮಾತ್ರ ನಾನಿಲ್ಲಿ ನಾಚಸ್ ಅನ್ನೋದು ಇಟ್ಕೊಳ್ತಾ ಇದ್ದೀನಿ. ಈಗ ನಾವೇನು 1/4 ಇಂಚ್ ಮಾರ್ಜಿನ್ಗೆ ಪಟ್ಟಿ ಅನ್ನೋದು ಸ್ಟಿಚ್ ಮಾಡಿದ್ದೀವೋ ಆ 1/4 ಇಂಚ್ ಮಾರ್ಜಿನ್ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗ್ ಅನ್ನೋದು 1/4 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ತೊಗೋಬೇಕು. ನೀವು ಸ್ಟಿಚ್ ಮಾಡೋವಾಗ 1/4 ಇಂಚ್ ಮಾರ್ಜಿನ್ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಿದ್ದೀರಂದರೆ ಈಗ ಫೋಲ್ಡಿಂಗ್ ತೊಗೊಳ್ಳೋಗೂ ಅಷ್ಟೇ ನಿಮಗೆ 1/4 ಇಂಚ್ ಮಾರ್ಜಿನ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ನೀವು ಸ್ಟಿಚ್ ಮಾಡುವಾಗ 1/4 ಇಂಚು, ಒಂದು ಹತ್ರ 1/4 ಇಂಚ್ ಮಾರ್ಜಿನು, ಇನ್ನೊಂದು ಹತ್ರ 1/2 ಇಂಚ್ ಮಾರ್ಜಿನ್ ಈ ರೀತಿ ತೊಗೊಂಡಿದ್ದೀರಂದರೆ ನಿಮಗೆ ಪಟ್ಟಿ ಅನ್ನೋದು ಫೋಲ್ಡ್ ಮಾಡಬೇಕಾದ್ರೂ ಕೂಡ ಸೇಮ್ ಅದೇ ರೀತಿಯೇ ಬರುತ್ತೆ. ನೋಡಿ ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಪಕ್ಕದಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫೋಲ್ಡಿಂಗ್ ತೊಗೊಳ್ಳೋಗೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಕೂಡ ಲೂಸ್ ಬಿಡದೇ ಇರೋ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಹಾಗೆ ಶೋಲ್ಡರ್ ಹತ್ರ ಮಾರ್ಜಿನ್ ಎಲ್ಲವೂ ಕೂಡ ನಮಗೆ ಬ್ಯಾಕ್ ಪಾರ್ಟ್ಗೆ ಇರೋ ಥರ ಪ್ಲೇಸ್ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಎರಡು ಸೈಡು ಬ್ಯಾಕ್ ಪಾರ್ಟ್ ಹತ್ರ ಶೋಲ್ಡರ್ ಹತ್ರ ನಮಗೇನು ಮಾರ್ಜಿನ್ ಇರುತ್ತೋ ಅದು ಬ್ಯಾಕ್ ಸೈಡ್ಗೆ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಮಗೆ ಪಟ್ಟಿ ಅನ್ನೋದು ಕೊಟ್ವಲ್ವ. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗೇನು ನಾವು 1/4 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ತೊಗೊಂಡು ಸ್ಟಿಚ್ ಹಾಕಿದ್ದೀವೋ ಆ ಸ್ಟಿಚ್ ಕರೆಕ್ಟಾಗಿ ನೋಡಿಕೊಂಡು ಎಕ್ಸಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/4 ಇಂಚ್ ಮಾರ್ಜಿನ್ಗೆ ಫೋಲ್ಡ್ ಮಾಡ್ಕೊಂಡಿರೋ ಸ್ಟಿಚ್ ಇದೆಯಲ್ವ, ಆ ಸ್ಟಿಚ್ಚಿಗೆ ಎಕ್ಸ್ಟ್ರಾ ಕ್ಲಾತ್ ಏನಿದೆಯೋ ಆ ಸ್ಟಿಚ್ ಹತ್ರದಿಂದ ಹೊರಗಡೆಗೆ ಅದೆಲ್ಲವೂ ಕೂಡ ಕಟ್ ಮಾಡ್ಕೊಂಡು ತೆಗಿಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳುವಾಗ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಸಮ್ಟೈಮ್ಸ್ ನಮಗೆ ಮೈನ್ ಫ್ಯಾಬ್ರಿಕ್ಕು ಅಥವಾ ಲೈನಿಂಗ್ ಎರಡೂ ಕೂಡ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನೀವು ಈ ನೆಕ್ ಸುತ್ತೂರು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಈಗ ಬೇಕಾದರೆ ನೀವು ಇದನ್ನು ಎಮ್ಮಿಂಗ್ ಮಾಡ್ಕೋಬೋದು. ಇಲ್ಲಾಂದರೆ ನಮ್ಗೆ ಎಮ್ಮಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋರು ಸ್ಟಿಚ್ ಅನ್ನೋದು ಹಾಕ್ಕೋಬೋದು ಮಿಷಿನಲ್ಲೇ. ನಾನಿಲ್ಲಿ ಡೈರೆಕ್ಟು ಸ್ಟಿಚ್ ಅನ್ನೋದೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಉಕ್ಸ್ಪಟ್ಟಿ ಸೈಡು ಏನು 1/4 ಇಂಚ್ ಅಥವಾ ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಬಿಟ್ಕೊಂಡಿರ್ತೀವೋ ಆ ಮಾರ್ಜಿನ್ ಅನ್ನೋದು ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಏನು 1/4 ಇಂಚಿಗೆ ನಾವು ಪಟ್ಟಿ ಅನ್ನೋದು ಸ್ಟಿಚ್ ಮಾಡಿದ್ದೀವಲ್ಲ ಆ ಪಟ್ಟಿನೂ ಕೂಡ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂತ ನೋಡಿ. ಸ್ಟಾರ್ಟಿಂಗಲ್ಲಿ ಫೋಲ್ಡಿಂಗ್ ತೊಗೊಳ್ಳೋಗೂ ಅಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆ ಖರ್ಚೆಲ್ಲವೂ ಕೂಡ ನೀಟಾಗಿ ನಮಗೆ ಸ್ಟಿಚ್ ಒಳಗಡೆ ಹೋಗಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಂಡು 1/4 ಇಂಚ್ ಮಾರ್ಜಿನ್ಗೆ ನೆಕ್ ಸುತ್ತೂರ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರ್ತಿದ್ದೀನಿ. ನೀವು ಇಲ್ಲಿ ಸ್ಟಿಚ್ ಬೇಡ ಅನ್ನೋರು ಎಮ್ಮಿಂಗ್ ಮಾಡ್ಕೋಬೋದು. ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮಗಿನ್ನೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಟೈಮ್ ಇರೋರು ಎಮ್ಮಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಎಮ್ಮಿಂಗ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ನೀವು ಡೈರೆಕ್ಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೋದು.
ಕ್ಲಾತನ್ನು ನೀಟಾಗಿ ಸರಿಪಡಿಸ್ಕೊಳ್ತಾ ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ನೀವು ಈ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಈ ಸ್ಟಿಚ್ ಹಾಕಿದ ನಂತರ ಒಂದು ಸಲ ನೀಟಾಗಿ ಐರನ್ ಮಾಡ್ಕೋಬೇಡಿ, ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ನೀಟಾಗಿ ಕೂರುತ್ತೆ. ಅದೇ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು 1/4 ಇಂಚು ಮಾರ್ಜಿನ್ಗೆ. ಇಲ್ಲೂ ಕೂಡ ಅಷ್ಟೇ ಐಪಟ್ಟಿ ಸೈಡು ಏನು ನಮಗೆ ಎಕ್ಸ್ಟ್ರಾ ಅರ್ಧ ಇಂಚು ಪಟ್ಟಿ ಅನ್ನೋದು ಬಿಟ್ಟಿದೆಯಲ್ಲ, ಆ ಪಟ್ಟಿನ ನೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಟ್ಕೋಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಕಂಪಲ್ಸರಿ ರಫ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ನೀಟಾಗಿ ಐರನ್ ಮಾಡಿಕೊಂಡ್ರೆ ನಮಗೆ ಈ ಪಟ್ಟಿ ಅನ್ನೋದು ಅಂದರೆ ಈ ಥ್ರೆಡ್ ಪೈಪಿಂಗ್ ಪಟ್ಟಿ ಅನ್ನೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಬ್ಯಾಕ್ ಸೈಡ್ ನಮಗೆ ಯಾವ ರೀತಿ ಪಟ್ಟಿ ಅನ್ನೋದು ರೆಡಿಯಾಗಿದೆ ಅಂತ. ಈ ರೀತಿ ಫಿನಿಶಿಂಗಲ್ಲಿ ನೀವು ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಿಕೊಂಡ್ರೆ ಕಸ್ಟಮರ್ನೂ ಕೂಡ ಸ್ಯಾಟಿಸ್ಫೈ ಮಾಡ್ಬೋದು. ಈಗ ಒಂದು ಸಲ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕಿಂತ ಮೊದಲು 2 ಸೈಡ್ ಸೀಮ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಒಂದಕ್ಕೊಂದು ಈಕ್ವಲ್ ಆಗಿ ರೀತಿ ನೋಡಿಕೊಂಡು ಏನಾದರೂ ಹೆಚ್ಚು ಕಡಿಮೆ ಬರ್ತಿದೆಯಾ, ಆರ್ಮ್ ರೌಂಡ್ ಹತ್ರ ಕರೆಕ್ಟಾಗಿ ನಿಮಗೆ ಮ್ಯಾಚ್ ಆಗ್ತಿದೆಯಲ್ವ ಅಂತ ನೋಡಿಕೊಂಡು ನೀವು ಆನಂತರ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿದ್ರೆ ನಿಮಗೆ ಸೈಡ್ಸ್ ಅಟ್ಯಾಚ್ ಮಾಡುವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೀಟಾಗಿ ನಿಮಗೆ ಆರ್ಮೋಲ್ ಹತ್ರ ಪ್ಲಸ್ ಮಾರ್ಕು ಬರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ಅದನ್ನು ಈಗಲೇ ಕಟ್ ಮಾಡಿಕೊಂಡು ತೆಗೆದುಬಿಟ್ಟು ಆನಂತರ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಮೊದಲು ನೀವು ಈ ಸೈಡ್ ಸೀಮ್ ಲೈನ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈಕ್ವಲ್ ಆಗಿ ಇಟ್ಕೊಂಡು. ಈಗ ನಾನಿಲ್ಲಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ ಏನು ಬಂದಿರುತ್ತೋ ಅದು ಫ್ರಂಟ್ ಸೈಡ್ಗೆ ಬರಬೇಕು. ಆ ರೀತಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಪಾಯಿಂಟ್ ಹತ್ರದಿಂದ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಬರ್ತಿದ್ದೀನಿ. ಹಾಫ್ ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿ ನಾನು ಇಲ್ಲಿ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕಾದ್ರೆ ಕ್ಲಾತನ್ನು ಎಳೆದು ನಾವು ಅಟ್ಯಾಚ್ ಮಾಡಬಾರ್ದು. ಒಂದ್ರ ಮೇಲೆ ಒಂದು ಜೆಂಟಲಾಗಿ ಪ್ಲೇಸ್ ಮಾಡಿಕೊಂಡು ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಆರ್ಮ್ ರೌಂಡ್ ಅನ್ನೋದು ಕರ್ವ್ ಶೇಪಲ್ಲಿ ಇರೋದ್ರಿಂದ ನಾವು ಕ್ಲಾತನ್ನು ಜಾಸ್ತಿ ಎಳೆದಷ್ಟು ಅದು ನಮಗೆ ಜಗಿಯುತ್ತೆ. ಸೊ ಅದರ ಬದಲಾಗಿ ನಾವು ಒಂದ್ರ ಮೇಲೆ ಒಂದು ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಹಾಗೆ ಸ್ಲೀವ್ಸ್ ನೋಡಿ ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬಂದಿಲ್ಲ. ಈ ರೀತಿ ಕರೆಕ್ಟಾಗಿ ಬಾಡಿ ಪಾರ್ಟು ಮತ್ತು ಸ್ಲೀವ್ಸ್ ಪಾರ್ಟ್ ಎರಡೂ ಕೂಡ ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ ನಂತರ. ಸ್ಲೀವ್ಸ್ನ ನಾನು ತೋರಿಸ್ಕೊಟ್ಟಿರೋಂಥ ಮೆಥಡಲ್ಲಿ ಕಟಿಂಗ್ ಮಾಡಿದ್ರೆ ನಿಮಗೆಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೋಡಿ ನಾನು ಒಂದು ಸೈಡ್ ಒಂದು 1/4 ಇಂಚಷ್ಟು ಕ್ಲಾತ್ ಎಕ್ಸ್ಟ್ರಾ ಬಂದಿದೆ ಸ್ಲೀವ್ಸ್ದು, ಅದನ್ನು ಕಟ್ ಮಾಡಿ ತೆಗ್ದಿದ್ದೀನಿ ಸ್ಟ್ರೈಟಾಗಿ. ಈಗ ನಾವು ಸೈಡ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ಸೇಮ್ ಇದೇ ರೀತಿಯೇ ಇನ್ನೊಂದು ಸ್ಲೀವ್ಸ್ನ ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾವು ಮೊದಲೇ ಚೆಕ್ ಮಾಡಿರೋದ್ರಿಂದ ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡುವಾಗ. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.